ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಬಾದಾಮಿ ಚಾಲುಕ್ಯರ ವೈಭವವನ್ನು ಹೊತ್ತಿರುವ ಈ ನೆಲ ಕೇವಲ ಶಿಲ್ಪಕಲೆ ಮತ್ತು ಇತಿಹಾಸಕ್ಕಷ್ಟೇ ಅಲ್ಲ, ಧರ್ಮಗಳ ಸಾಮರಸ್ಯಕ್ಕೂ ಒಂದು ಜೀವಂತ ಉದಾಹರಣೆಯಾಗಿದೆ. ಉತ್ತರ ಭಾಗದಲ್ಲಿರುವ ಬಾವನಬಂಡ ಕೋಟೆಯ ಮೇಲೆ ನೆಲೆಸಿರುವ ಸೂಫಿ ಸಂತ ಹಜರತ್ ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗಳು ಇಂದು ಸಾವಿರಾರು ಜನರಿಗೆ ಭಾವೈಕ್ಯತೆಯ ಸಂದೇಶ ಸಾರುತ್ತಿವೆ. ಕಳೆದ 5 ವರ್ಷಗಳಿಂದ ಇಲ್ಲಿ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಎಂಬ ವಿನೂತನ ಉರುಸು ಮತ್ತು ಆರಾಧನಾ ಮಹೋತ್ಸವ ನಿರಂತರವಾಗಿ ನಡೆಯುತ್ತಿದ್ದು, ಪ್ರತಿ ವರ್ಷವೂ ಸಾವಿರಾರು ಭಕ್ತರನ್ನ ಒಂದೇ ವೇದಿಕೆಗೆ ಕರೆತರುತ್ತಿದೆ. ನಾಡಿನ ವಿವಿಧ ಮಠಾಧೀಶರು, ಸೂಫಿ ಸಂತರು, ದರ್ಗಾದ ಪೀಠಾಧಿಪತಿಗಳು, ಅಲಾವಿ ಪರಂಪರೆಯ ಕುದುರೆಕಾರರು, ವಿವಿಧ ಧರ್ಮಗಳ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಜಾತಿ ಮತವಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ವಿಶೇಷವಾಗಿದೆ. ಪಂಚಸೂತ್ರೋಕ್ತೋ ಒಂದೇ ಪಂಚಾಚರಂ ಜಗದ್ಗುರು. ಪ್ರಾತಸ್ಮರಣರಾಗಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾದಿ ಪಂಚಾಚರಣ ಬಸವಾದಿ ಶಿವಶರಣರನ್ನ ಎನ್ನ ಆರಾಧ್ಯವು ಶಾಂತವರ ಮಹಾಸ್ವಾಮಿಯನ್ನು ದಯಾರ್ ಸ್ಮರಿಸಿಕೊಂಡು ಹಜರತ್ ಸೈಯದ್ ಬಾದ್ಶಾಹರ ಹಾಗೂ ಶಿವಪ್ಪಯ್ಯನವರ ಉರುಸಿನ ಈ ಕಾರ್ಯಕ್ರಮದ ಮೂಲಭೂತಗಳಾಗಿರ್ತಕ್ಕಂಥ ಮುಬಾರಕ್ ಬಾದ್ಶಾಹರವರು ಈ ಹಜರತ್ ಸೈಯದ್ ಪೀಠದ ಗುರು ಆಗಿರ್ತಕ್ಕಂಥ ಮುಬಾರಕ್ ಬಾದ್ಶಾಹರನ್ನು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮ ಪಾಲ್ಗೊಂಡಿರ್ತಕ್ಕಂಥ ಕಮತಿಗಿ ಉಚ್ಚೇಶ್ವರ ಮಠದ ಪೂಜ್ಯರ ಹೆಸರು ಮೃತ್ಯುಂಜಯ ದೇವರಲ್ಲಿಯೂ ಎಲ್ಲ ಬಂಧುಗಳಲ್ಲಿ ಈಗಾಗಲೇ ಹಜರತ್ ಸೈಯದ್ ಬಾದ್ಶಾಹರ ಹಾಗೂ ಶಿವಪ್ಪಯ್ಯನವರ ಒಂದು ಉರುಸಿನ ಕಾರ್ಯಕ್ರಮವು ಶತಶತಮಾನಗಳಿಂದ ಬಂದಿರತಕ್ಕಂಥ, ಬಹುಶಃ ನಾವು ವೀರಶೈವ ಲಿಂಗಾಯತ ಧರ್ಮದೊಳಗೆ ಪಂಚಪೀಠದ ಧ್ವಜ ಆಚರಣೆಯನ್ನು ಮಾಡ್ತೀವಿ. ಇವರು ಹಸಿರು ಧ್ವಜವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಹಜರತ್ ಸಾಹೇಬರು ಹಾಗೂ ಶಿವಪ್ಪಯ್ಯನವರು ಇವರು ಭಾಳ ತಪಸ್ವಿಗಳು. ಬಹುಶಃ ಈ ಗುಡ್ಡದೊಳಗೆ ಬಾದ್ಶಾಹರ ಇದ್ರ ಆ ಬಳಿಕ ಆ ಗುಡ್ಡದೊಳಗೆ ಶಿವಪ್ಪಯ್ಯನವ್ರು ಇದ್ರೆ ಇಲ್ಲಿ ಮಾತನಾಡಿದ್ದು ಅಲ್ಲಿ ಕೇಳ್ತಿತ್ತು, ಅಲ್ಲಿ ಮಾತನಾಡಿದ್ದು ಇಲ್ಲಿ ಕೇಳ್ತಿತ್ತು. ಬಹುಶಃ ಅವರಿಬ್ರು ಹೆಂಗಿದ್ರು ಅಂತಂದ್ರೆ ಯಾವುದೇ ತರನಾಗಿ ಭೇದ ಭಾವವಿಲ್ಲದೆ, ಜಾತಿ ಮತವಿಲ್ಲದೆ ಎಲ್ಲವೂ ನಮ್ಮದು ಅಂದ್ಕೊಂಡು ಆ ಪರಮಾತ್ಮ ಭಗವಂತ ಒಂದು ಉಸಿರನ್ನು ಕೊಟ್ಟಾನ. ಆ ಉಸಿರಿನೊಳಗೆ ಎಲ್ಲ ಜಾತಿಯವರು, ಹಿಂದೂ ಜೈನ ಧರ್ಮ, ಹಿಂದೂ ಧರ್ಮ, ವೀರಶೈವ ಲಿಂಗಾಯತ ಧರ್ಮ, ಆ ಸಿಖ್ ಧರ್ಮ, ಇಸ್ಲಾಂ ಧರ್ಮ, ಎಲ್ಲ ಧರ್ಮದ ಒಂದು ದೇಹವನ್ನು ಕೊರೆದು ನೋಡಿದಾಗ ರಕ್ತ ಒಂದೇ ತರನಾಗಿ ಕಾಣುತ್ತೆ, ಕೆಂಪು ರಕ್ತ ಕಾಣುತ್ತಲ್ಲ. ಹಂಗ ಇದು ಶಿವಪ್ಪಯ್ಯನವರು ಮತ್ತು ಹಜರತ್ ಸೈಯದ್ ಅವರು ಇವರಿಬ್ರು ಒಂದೇ ಧರ್ಮವನ್ನ ಪಾಲನೆ ಮಾಡಿದವರು. ಯಾವುದೇ ತರನಾಗಿ ಭೇದ ಭಾವ ಇಲ್ಲದೆ ಒಂದೇ ರಕ್ತ ಹೆಂಗ ಭಗವಂತ ಕೊಟ್ಟಾನ, ಹಂಗ ನಾವು ಇಬ್ರು ಈ ಸಮಾಜಕ್ಕೆ, ಈ ಒಂದು ಸಮಾಜದ ಭಕ್ತರಿಗೆ ಒಂದೇ ಕೊಡುಗೆಯನ್ನು ಕೊಡೋಣ ಅಂತಂತೇಳಿ ಈ ಗುಡ್ಡದೊಳಗೆ ಶತಶತಮಾನದಿಂದ ಕೂಡ ಬಹುಶಃ ಇವರಿಬ್ಬರು ಒಂದೇ ತರನಾಗಿ ಪ್ರತಿ ವರ್ಷ ನಡೆಯುವ ಗಂಧದ ಮೆರವಣಿಗೆಯೊಂದಿಗೆ ಈ ಮಹೋತ್ಸವಕ್ಕೆ ವಿಶೇಷ ಮೆರುಗು ಸಿಗುತ್ತದೆ.
ಬಾದಾಮಿಯ ಹಿರೇ ಮಸೀದಿಯಿಂದ ಆರಂಭವಾಗುವ ಈ ಗಂಧದ ಮೆರವಣಿಗೆ ಬಾದಾಮಿ ಪಟ್ಟಣದ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹನುಮಂತ ದೇವರ ದೇವಸ್ಥಾನ, ಶಿವಾಜಿ ವೃತ್ತ ಹಾಗೂ ವಿವಿಧ ಬೀದಿಗಳ ಮೂಲಕ ಸಾಗುತ್ತಾ ಮುಲ್ಲಾನವರ ಮಸೀದಿಗೆ ತಲುಪುತ್ತದೆ. ಮಾರ್ಗ ಮಧ್ಯೆ ಹನುಮಂತ ದೇವರಿಗೆ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಸಂಪ್ರದಾಯ ಇಂದಿಗೂ ಮುಂದುವರಿದಿದೆ. मुझे बड़ा अच्छा लगा, इन्हें दीन और दुनिया का दोनों नॉलेज है। वाकई में सूफी और संत ऐसे होते हैं, हर धर्म का उन्हें, हर मजहब का उन्हें इल्म होना चाहिए। काफी हदीसें पढ़ी, मैं भी अल्हम्दुलिल्लाह दिल्ली में 12 साल रहा हूँ, वहीं से मेरी एजुकेशन का एंडिंग भी वहीं हुई। बड़ी अच्छी बात है और मैं दिल की अम्मी गहराइयों से हमारे तमाम स्वामी जी का भी मैं शुक्रिया अदा करता हूँ। हर साल ये हमारे साथ आते हैं और हमारे मोहम्मद मुबारक जो यहाँ के मुतवल्ली हैं उनका हौसला बढ़ाते, मैं आपका भी शुक्रिया अदा करता हूँ। और जितने भी लोग यहाँ पे हमारे अब्बास यानी अलम बरदार वगैरह जो भी आए हैं, मैं तमाम का शुक्रिया अदा करता हूँ। कि दुआ करता हूँ कि अल्लाह तबारक व तआला हमारी इस खिदमत को अपनी बारगाह में कबूल फरमाए। ये हमारे हिंदुस्तान सूफी और संत दोनों का है। इस हिंदुस्तान में जो बहारें हैं, चमक है, ये दमक है, रौनक है, नूर जो है, ये सूफी और संत का कमाल है। ख्वाजा अमीनुद्दीन अली आला आप अभी जिक्र सुन रहे थे, अपने लाइफ में एक ब्राह्मण के बच्चे को उठाकर अपने गोद में बैठाकर वली बना दिया, गोद में बैठाकर वक्त का वली बना दिया। और ख्वाजा अमीन की जात कैसी थी, हिंदू हमारे भाई जब ख्वाजा अमीन को देखते थे तो कहते ये हमारा संत है। ख्वाजा अमीन को जब हमारे हिंदू धर्म के लोग देखते तो ख्वाजा अमीन को कहते संत है, वही जब मुस्लिम आदमी ख्वाजा अमीन को देखता तो वो कहता है सूफी है। समझ गए? जमीन का कोई मजहब नहीं है, आसमान को कोई मजहब नहीं है, रास्ते अलग अलग हैं, हमें मिलकर जाना है, एक दूसरे के साथ इंशाअल्लाह मोहब्बत में रहना है। ये हमारा ये मुल्क हिंदुस्तान अमन और सुकून का है, सूफी संतों का है। बस दुआ है कि सैयद बादशाह कादरी हमारी इस खिदमत को अपनी बारगाह में कबूल फरमाए। मैं दुआ करता हूँ कि मोहम्मद मुबारक जो है ये उनकी काविश, उनकी खिदमत को सरकार कबूल फरमा ले। जो भी यहाँ पर आए उनके नाम से मुबारक बादशाह कादरी के नाम से जिसको भी जो भी अता करे अल्लाह तबारक व तआला हर मरीज को शिफा अता फरमाए। वाखिरु दवाना अनिल ಅಲ್ಲಿಂದ हम्दुलिल्लाहि ಕೋಟೆಯ ಸುಮಾರು 350 ಮೆಟ್ಟಿಲುಗಳನ್ನು ಏರಿ ಹಜರತ್ ಸೈಯದ್ ಬಾದ್ಶಾ ಮತ್ತು ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗಳವರೆಗೆ ಗಂಧವನ್ನು ಕೊಂಡೊಯ್ಯಲಾಗುತ್ತದೆ. ದರ್ಗಾದ ಪೀಠಾಧಿಪತಿಗಳಾದ ಹಜರತ್ ಮುಬಾರಕ್ ಬಾದ್ಶಾ ಅವರು ಗಂಧವನ್ನು ಹೊತ್ತು ಸಾಗುವುದು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ. ಸರ್ವರಿಗೂ ಶರಣು ಶರಣಾರ್ಥಿಗಳು. ನಾವು ಬಾದಾಮಿ ಮಹಾನಗರದ ಭಾವೈಕ್ಯತೆ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಇಲ್ಲಿ ಬಾದಾಮಿ ನಗರದ ಬೆಟ್ಟದ ಮೇಲಿರುವಂಥ ಹಜರತ್ ಸೈಯದ್ ಬಾಷಾ ಅವರ ಉರ್ಸಿನ ನಿಮಿತ್ತ ಇಂದು ಅವರ ಊರೊಳಗಿರ್ತಕ್ಕಂಥ ದರ್ಗಾದಿಂದ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ, ಅದರ ಜೊತೆಗೆ ಗಂಧವನ್ನು ತಂದು ಇಲ್ಲಿ ಶರಣರ ಗದ್ದುಗೆಗೆ ಲೇಪನ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ಗಂಧದ ಉರ್ಸು. ಹಾಗಾಗಿ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅದರೊಂದು ಗದ್ದುಗೆ ತಲುಪಿದ ನಂತರ ಒಂದೆಡೆ ಸೈಯದ್ ಬಾದ್ಶಾ ದರ್ಗಾದಲ್ಲಿ ಫಾತೇಹ ನೆರವೇರಿಸಿದರೆ ಮತ್ತೊಂದೆಡೆ ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗೆ ಕಾಯಿ ಕರ್ಪೂರ ಅರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಇಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಈ ಆಚರಣೆಗಳಲ್ಲಿ ಭಾಗವಹಿಸುವ ದೃಶ್ಯ ನಿಜಕ್ಕೂ ಭಾವೈಕ್ಯತೆಯ ಜೀವಂತ ಸಾಕ್ಷಿಯಾಗಿದೆ. ಇದೇ ಸ್ಥಳದಲ್ಲಿ ಸೂಫಿ ಸಂತ ಹಜರತ್ ಸೈಯದ್ ಬಾಷಾರವರ ತಾಯಿಯಾದ ಮಾಸಾಬಿಯವರ ದರ್ಗಾ ಕೂಡ ಇದೆ.
ವಾರ್ಷಿಕ ಉರುಸಿನ ಸಂದರ್ಭದಲ್ಲಿ ಪ್ರತಿ ಗುರುವಾರ ಹಾಗೂ ವಾರ್ಷಿಕ ಉರುಸಿನ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಹೇಳಿಕೆ ಪ್ರಾರ್ಥನೆಗಳು ನಡೆಯುತ್ತವೆ. ಗೌಡ್ರಾಗಿರ್ಬೋದು, ಅಳಿಯ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಅಕ್ಕ, ತಂಗಿ, ಚಿಕ್ಕಮ್ಮ ಎಲ್ಲ ಭಾವನೆಯಿಂದ ಇರ್ತಾರ ಅವ್ರು. ಇದ್ರಲ್ಲಿ ಏನೈತಪ್ಪ ಅಂದ್ರೆ ರಾಜಕೀಯದವರೇ ಬಂದ್ ಇದು ಮಾಡೋದಂತ ನನ್ನ ಅಭಿಪ್ರಾಯ. ಏನ್ರಿ, ನನ್ನ ಹೆಸರು ಮುಸ್ತಫಾ ಅಂತಾರು. ಯಾವ ಊರಿಗೆ ಬಂದಿರಿ? ಬದಾಮಿಂದ ಬಾದಾಮಿಯಿಂದ. ಎಷ್ಟು ವರ್ಷ ಆತ್ರಿ ಇಲ್ಲಿ ಬರಾಕತ್ತಿ? 34 ವರ್ಷ. ಈ ದರ್ಗಾ ಮತ್ತು ಇಲ್ಲಿ ಮಠ ಎರಡು ಒಂದ ಕಡೆ ಅದಾವು. ಈ ಉರುಸು ಜಾತ್ರೆ ಅಂತೇಳಿ ಆಗ್ತೈತಿ. ಇದ್ರ ಬಗ್ಗೆ ಏನ್ ಅನಿಸ್ತದೆ ನಿಮ್ಗೆ? ಇಲ್ಲೇ ಬಾದಾಮಿಯಾರ ನೀವು? ಹೌದು, ಬದಾಮಿ. ಹಾ. ಎಲ್ಲರೂ ಭಾವಕೃತಿಯಲ್ಲಿಂದ ಒಟ್ಟರು ಒಂದುಗೂಡಿ ಎಲ್ಲ ಹಿಂದೂ ಮುಸ್ಲಿಂ ಭೇದ ಭಾವದ ಇಲ್ಲದೆ ಮಾಡ್ತಾರೆ. ಮತ್ ಜಗಳ ಆಗ್ತಾವಲ್ರಿ ಇತ್ತಿತ್ಲಾಗ ಬಹಳಷ್ಟ? ಅವೆಲ್ಲ ಸಣ್ಣ ಪುಟ್ಟ ಹುಡುಗಗಳಿಂದ ಹಾಕವು. ಯಾವ ದೊಡ್ಡವ್ರಿಂದ ಯಾವ ಜಗಳ ಜೋಟಿ ಏನಿಲ್ಲ, ಎಲ್ಲ ಭಾವಕೃತಿಯಲ್ಲಿಂದ ಮಾಡ್ತಾರೆ. ಈಗ ಏನೇನ್ ಮಾಡ್ತೀರಿ ನೀವು ಆಚರಣೆ? ಹಂಗ ಭಾವ್ಯಕತೆ ಮೊಹರಂ ಉರುಸ್ ಮೊಹರಂ ಮಾಡ್ತೀವಿ, ಉರುಸ್ ಮಾಡ್ತೀವಿ, ಅಲ್ಲೇ ಅವೆಲ್ಲ ಎಲ್ಲಾರು ಒಂದಾಗೆ ಮಾಡ್ತೀವಿ. ಭೇದ ಭಾವ ಏನು